ಲೋಕಲ್ ಮಾತಿನಲ್ಲಿ ಬಹುತೇಕ ಇತ್ತೀಚೆಗೆ ಚರ್ಚೆ ಆಗ್ತಾ ಇರೋ ಲೋಕಲ್ ಪೊಲಿಟಿಕಲ್ ಹೈಲೈಟೆಡ್ ಸುದ್ದಿ ಅಂತಂದ್ರೆ ಚನ್ನಪಟ್ಟಣ ಬೈ ಎಲೆಕ್ಷನ್. ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಪರ್ಮ್ಯುಟೇಷನ್ ಕಾಂಬಿನೇಷನ್ನೇ ಚೇಂಜ್ ಆಗ್ತಾ ಇದೆ. ದೆಹಲಿಗೆ ಹೋಗೋಕೆ ಮುಂಚೆ NDA ಕ್ಯಾಂಡಿಡೇಟ್ ಅಂತ ಹೇಳಿ ಹೋಗಿದ್ದ CP ಯೋಗೇಶ್ವರ್ ಇವತ್ತು DK ಶಿವಕುಮಾರ್ ಅವರ ಪಕ್ಕ ಕಾಣಿಸ್ಕೊಂಡು ಬಿಡೋದ. ಹಳೆ ಶತ್ರು ಹೊಸ ಮಿತ್ರ ಅನ್ನೋ ರೀತಿಯಲ್ಲಾಗಿದೆ ಚನ್ನಪಟ್ಟಣದ ಪಾಲಿಟಿಕ್ಸ್ನ ಪರಿಸ್ಥಿತಿ. ಚನ್ನಪಟ್ಟಣದಲ್ಲಿ ಒಂದಾಗ್ಬಿಟ್ರ DK ಶಿವಕುಮಾರ್ ಹಾಗೆ CP ಯೋಗೇಶ್ವರ್ ಅನ್ನೋ ಅನುಮಾನ. ಹಳೆಯ ಗೆಳೆಯನ ವಿರುದ್ಧ ಸೆಡ್ಡಿಗೆ ಹಳೆ ಶತ್ರುವಿನ ಮೊರೆ ಹೋದ್ರ DK ಶಿವಕುಮಾರ್. ಸ್ವಾತಂತ್ರ್ಯೋತ್ಸವ ವೇದಿಕೆಯಲ್ಲಿ DKಶಿ ಹಾಗೆ ಯೋಗೇಶ್ವರ್ ಒಟ್ಟಿಗೆ ಪ್ರತ್ಯಕ್ಷರಾಗಿದ್ದಾರೆ. ಒಂದೇ ವೇದಿಕೆಯಲ್ಲಿ ಮುನಿಸು ಮರೆತು ಒಂದಾದಂತೆ ಕಂಡ್ರು ಇಬ್ಬರು ಲೀಡರ್ಸ್. ಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಹಾಗೂ ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕದಲ್ಲೂ ಜಿಲ್ಲಾ ಮಂತ್ರಿಯಾಗಿ ಹೋಗ್ತಿದ್ದೆ. ಅಲ್ಲಿ ಲೋಕಲ್ MLA ಪಾಪ ದೇಶಕ್ಕೆ ಸ್ವಾತಂತ್ರ್ಯ, ರಾಜ್ಯೋತ್ಸವ, ರಕ್ಷಣೆ ಅವ್ರು ಯಾವುದಕ್ಕೂ ಬರ್ತಿರ್ಲಿಲ್ಲ ಪಾಪ. ಇಲ್ಲೂ ವಿಚಾರಿಸ್ದೆ, ನಮ್ಮ ಅಧಿಕಾರಿಗಳನ್ನ ವಿಚಾರಿಸ್ದೆ, ಶಾಸಕರು ಮಾಜಿ ಶಾಸಕರಿಗೂ ವಿಚಾರಿಸ್ದೆ. 6 7 ವರ್ಷದಲ್ಲಿ ಒಂದಿನೂ ಬರಲಿಲ್ವಂತೆ ಪಾಪ. ಅವ್ರಿಗೆ ಅನುಭವ ಇಲ್ಲ, ದೇಶದ ಸ್ವಾತಂತ್ರ್ಯ, ಇತಿಹಾಸ ಅವೆಲ್ಲ ಅದ್ರ ಬಗ್ಗೆ ಕಾಳಜಿ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆದರೆ ಅಟ್ಲೀಸ್ಟ್ ನಮ್ಮಂಥವ್ರು ಕೂಡ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ, ನಮ್ಮದೊಂದು ಇತಿಹಾಸ ಇದೆ, ನಾನು ಪ್ರತಿನಿಧಿಸಿದ ಒಂದು ಪಕ್ಷಕ್ಕೆ ಒಂದು ಇತಿಹಾಸ ಇದೆ. ಅವ್ರು ಕೊಟ್ಟಂಥ ಸ್ವಾತಂತ್ರ್ಯಕ್ಕೆ, ಕೊಟ್ಟಂಥ ಸಂವಿಧಾನದಲ್ಲೇ ನಾವೆಲ್ಲ ನಾಯಕರಾಗಿದ್ದೀವಿ, ಮಂತ್ರಿಗಳಾಗಿದ್ದೀವಿ. ಅಂತ ಖುದ್ದು ಕೃಷ್ಣ ಬೈರೇಗೌಡ ಸಚಿವರೇ ಸರ್ಕಾರಕ್ಕೆ BBMPಗೆ ಮನವಿ ಮಾಡುವಂಥ ಪರಿಸ್ಥಿತಿಗೆ ಬಂದಿರುವುದು. ಖುದ್ದು ಟ್ವೀಟ್ನಲ್ಲಿ ಈ ರಸ್ತೆ ಹಾಳಾಗಿದೆ, ಆ ಟ್ವೀಟ್ನಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ಟ್ವೀಟನ್ನು ಮಾಡುವ ಮೂಲಕ ಸರ್ಕಾರದ ಗಮನವನ್ನು ಸೆಳೆದಿರುವಂಥದ್ದು. ನಾನೀಗ ಎಕ್ಸಾಕ್ಟ್ ಆ ರಸ್ತೆಯಲ್ಲಿದ್ದೀನಿ. ಅಂದರೆ ವೀರಣ್ಣಪಾಳ್ಯದಿಂದ ಹೆಬ್ಬಾಳ ರಿಂಗ್ ರಸ್ತೆಯಲ್ಲಿರುವಂಥ ಇದೇ ರಸ್ತೆ ಹಾಳಾಗಿರುವಂಥದ್ದು. ಅಂದರೆ ಬೆಂಗಳೂರು ಸಾಕಷ್ಟು ರಸ್ತೆಗಳು ಹಾಳಾಗಿದೆ, ಆದರೆ ಇದೇ ರಸ್ತೆ ಸಂಬಂಧಪಟ್ಟಂತೆ ಖುದ್ದು ಕೃಷ್ಣ ಬೈರೇಗೌಡ ಅವರು ತಮ್ಮ ಟ್ವೀಟ್ನಲ್ಲಿ ಗಮನವನ್ನು ಸೆಳೆದು ದಯವಿಟ್ಟು ಇದ್ರ ಬಗ್ಗೆ BBMP ಕಮಿಷನರು ಮತ್ತು BMRCL MD ಅವರು ಗಮನ ಹರಿಸಬೇಕು ಅಂತ ಇದೇ ರಸ್ತೆಯನ್ನು ಟ್ವೀಟನ್ನು ಮಾಡಿ ತೋರಿಸಿರುವಂಥದ್ದು, ವಿಡಿಯೋವನ್ನು ಮಾಡಿ. ಖುದ್ದು ಸಚಿವರೇ ಈ ಬಗ್ಗೆ ಕೃಷ್ಣ ಬೈರೇಗೌಡ ಟ್ವೀಟ್ ಮಾಡಿ ದಯವಿಟ್ಟು ರಸ್ತೆಯನ್ನು ಸರಿಪಡಿಸಿ ಅಂತ ಮನವಿ ಮಾಡಿರುವಂಥದ್ದು. ಏನು ಸುದ್ದಿ ಬಗ್ಗೆ ಖುದ್ದು ಸಚಿವರೇ ಅಸಹಾಯಕತೆ ರೀತಿಯಿಂದ ಮಾತಾಡಿದಾಗ, ಟ್ವೀಟ್ ಮಾಡಿದಾಗ ನಾವುಗಳು ಏನು ಮಾಡೋಕ್ಕಾಗತ್ತೆ? ಸಾಮಾನ್ಯ ಜನರು ಎಲ್ಲ ತಿಳುವಳಿಕೆ ಇರೋರು, ಎಲ್ಲ ಮಿನಿಸ್ಟ್ರಿಗಳು ಬಂದ್ಬಿಟ್ಟು ಇಲ್ಲಿ ನೋಡಬೇಕು. ಅವರು ಡೈಲಿ ಓಡಾಡ್ತಾರೆ ಈ ಜಾಗದಲ್ಲೆಲ್ಲ. ಬಟ್ ಈ ರೀತಿ ಜನರಿಗೆ ಅನಾನುಕೂಲ ಮಾಡೋದು ತುಂಬಾ ತಪ್ಪು. ಸರ್ಕಾರನೇ ಅವರೇ ಎತ್ಕೊಂಡು ಅವರೇ ನೋಡದೇ ಇದ್ರೆ ಹೆಂಗೆ? ನಾವು ಬೇರೆಯವ್ರಿಗೆ ಹೇಳೋದಿಲ್ಲ, ಅವ್ರ ಕ್ಷೇತ್ರನೇ ಇದೆ, ಅವ್ರು ಲಕ್ಷ ಕೊಟ್ಟು ಮಾಡ್ತಾರಂತ ನಮ್ಮ ನಂಬಿಕೆ ಇದೆ. ಆದಷ್ಟು ಬೇಗ ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಆಡಳಿತ ವ್ಯವಸ್ಥೆ ಏನಾಗಿದೆ ಅನ್ನೋಂಥದ್ದು ಕೂಡ ಈಗ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ನೋಡಬೇಕು, ಸಚಿವರು ಖುದ್ದು ಟ್ವೀಟ್ ಮಾಡಿದ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಅಥವಾ BBMP ಏನಾದರೂ ಕೂಡ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿಜಯ್ ಜೋನಲ್, ರಿಪಬ್ಲಿಕ್ TV, ಬೆಂಗಳೂರು. ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಆಗ್ತಾ ಇಲ್ಲ ಅದರಿಂದ ಅನ್ನುವಂಥದ್ದು ಖುದ್ದು ಆರೋಪವನ್ನು ಮಾಡಿರುವಂಥದ್ದು. ಇದಾದ ಬೆನ್ನಲ್ಲೇ ನಿನ್ನೆಯಿಂದ ಶುರುವಾಗಿರುವಂಥದ್ದು ಖುದ್ದು ಸಚಿವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಗ್ಯಾರಂಟಿ ಯೋಜನೆಗಳಿಗೆ ಒಂದಷ್ಟು ಮಾನದಂಡ ತರಬೇಕು, ಒಂದಷ್ಟು ಕಡಿವಾಣ ಹಾಕಬೇಕು ಅಂತ ಹೇಳಿರುವಂಥದ್ದು. ಅಂದರೆ ಸಚಿವರೇ ಹೇಳುವಂಥದ್ದು, ಅದು ಹಿರಿಯ ಸಚಿವರು. ಅದಾದ ನಂತರ ಮುಖ್ಯಮಂತ್ರಿಗಳು ಅದಕ್ಕೆ ಸಮರ್ಥನೆ ಕೊಟ್ಟು ಇಲ್ಲ ಗ್ಯಾರಂಟಿ ಯೋಜನೆ ನಿಲ್ಲಿಸೋದಿಲ್ಲ ಅಂತ. ಇಲ್ಲಿ ಪ್ರಶ್ನೆ ಇರುವಂಥದ್ದು ಗ್ಯಾರಂಟಿ ಯೋಜನೆ ನಿಲ್ಲಿಸೋ ಸಂಬಂಧಪಟ್ಟಂತಲ್ಲ, ಗ್ಯಾರಂಟಿ ಯೋಜನೆಗಳಿಗೆ ಯಾಕೆ ಕಡಿವಾಣ ಹಾಕಕ್ಕೆ ಮುಂದಾಗ್ತಾ ಇದ್ದಾರೆ? ಎಲ್ಲರಿಗೂ ಫ್ರೀ ಅಂತ ಹೇಳಿದಂಥ ಸರ್ಕಾರ ಈಗ BPL ಕಾರ್ಡ್ ಒಂದಷ್ಟು ಮಾನದಂಡ ಮಾಡುವಂಥದ್ದು, ಮತ್ತು ಸಾರಿಗೆ ಹೋಗುವಂಥ ಶಕ್ತಿ ಯೋಜನೆಯಲ್ಲಿ ಒಂದಷ್ಟು ಕಡಿತಗೊಳಿಸುವುದಂದರೆ ಎಲ್ಲರಿಗೂ ಇಲ್ಲ ಅನ್ನುವಂಥದ್ದು. ಎಲ್ಲ 5 ಯೋಜನೆಗಳು ಕೂಡ ಕಡಿವಾಣ ಹಾಕಬೇಕು, ಮಾನದಂಡ ಹಾಕಬೇಕು ಅಂತ ಹೇಳುವ ಮೂಲಕ ಸರ್ಕಾರದ ಬೊಕ್ಕಸದಲ್ಲಿ ಹಣ ಖಾಲಿ ಆಗಿದೆಯಾ, ಅದರ ಸರ್ಕಸ್ ಮಾಡ್ತಾ ಇದೆಯಾ ಅನ್ನುವಂಥದ್ದು. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬಹಿರಂಗ 2 ಬಾರಿ ಗ್ಯಾರಂಟಿ ಯೋಜನೆ ನಿಲ್ಲಿಸೋದಿಲ್ಲ ಅಂತ ಹೇಳಿದ್ರು ಕೂಡ ಅದಕ್ಕೆ ಪರಿಷ್ಕರಣೆ ಮಾಡಲ್ಲ ಅಂತ ಹೇಳಿಲ್ಲ. ಅಂದರೆ ಪರಿಷ್ಕರಣೆ ಮಾಡುವ ಸಂಬಂಧಪಟ್ಟಂತೆ ಕೂಡ ಸರ್ಕಾರ ಬಹುತೇಕ ನಿರ್ಧಾರ ಮಾಡಿರುವಂಥದ್ದು. ಇದು ಮುಂದಿನ ಒಂದು ವೇಳೆ ಪರಿಷ್ಕರಣೆ ಮಾಡಿದ್ರೆ ಸ್ಮಿತಾ, ಮುಂದಿನ ದಿನಗಳಲ್ಲಿ ಇದು ನಾನಾ ರೀತಿಯ ರಾಜಕೀಯ ಆಯಾಮಗಳನ್ನು ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶಗೊಳ್ಳುವಂಥ ಪ್ರತಿಪಕ್ಷಗಳ ಕೈಗೆ ಅಸ್ತ್ರ ಸಿಗುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಅವರು ಈ ಗ್ಯಾರಂಟಿ ಯೋಜನೆಗಳ ಜಪವನ್ನ ಇವತ್ತಿನ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಕಾರ್ಯಕ್ರಮದಲ್ಲೂ ಕೂಡ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ CM ಸಿದ್ದರಾಮಯ್ಯನವರ ಕನವರಿಕೆಯ ಕಹಾನಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದೇಶದಾದ್ಯಂತ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಎಲ್ಲೆಲ್ಲೂ ಕೂಡ ಹಬ್ಬದ ವಾತಾವರಣ. ಆಕಾಶದೆತ್ತರಕ್ಕೆ ತ್ರಿವರ್ಣ ಧ್ವಜ ಹಾರಿದೆ. ಇಂಥ ಸಂದರ್ಭದಲ್ಲೂ ಕೂಡ
ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಾತ್ರ ಗ್ಯಾರಂಟಿಯದ್ದೇ ಕನವರಿಕೆ. ಯಾವ ರೀತಿ ಇತ್ತು ಸಿದ್ದರಾಮಯ್ಯನವರ ಗ್ಯಾರಂಟಿ ಜಪ? ಒಂದು ವರದಿ ಇದೆ, ಗಮನಿಸಿ. ನಮ್ಮ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳಿಂದಾಗಿ ಮಾಸಿಕ ಸರಾಸರಿ 4,000ರಿಂದ 5,000 ರೂಗಳಷ್ಟು ಪ್ರತಿ ಫಲಾನುಭವಿ ಕುಟುಂಬಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಲಭಿಸುತ್ತದೆ. ಈ ಯೋಜನೆಗಳು ಮುಂದುವರಿಯಲಿವೆ. ಸ್ವಾತಂತ್ರ್ಯ ಸಂಭ್ರಮದಲ್ಲೂ ಗ್ಯಾರಂಟಿ ಕನವರಿಕೆ. ರಾಜ್ಯದಲ್ಲಿ ಫ್ರೀ ಯೋಜನೆಗಳ ಮುಂದುವರಿಕೆ. ಇಡೀ ದೇಶವೇ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದೆ. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಆಕಾಶದೆತ್ತರಕ್ಕೆ ತ್ರಿವರ್ಣ ಧ್ವಜಾರೋಹಣ ನೆರವೇರಿಸಿದ ಸಿಎಂ ಸಿದ್ದರಾಮಯ್ಯ ಮತ್ತದೇ ಗ್ಯಾರಂಟಿ ರಾಗ ಹಾಡಿದರು. ನಮ್ಮ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳಿಂದಾಗಿ ಮಾಸಿಕ ಸರಾಸರಿ 4,000ರಿಂದ 5,000 ರೂಗಳಷ್ಟು ಪ್ರತಿ ಫಲಾನುಭವಿ ಕುಟುಂಬಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಲಭಿಸುತ್ತದೆ. ಈ ಯೋಜನೆಗಳು ಮುಂದುವರಿಯಲಿವೆ. ಇನ್ನು ಮೂಡ ವಿಚಾರವನ್ನ ಪ್ರಸ್ತಾಪಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಪಕ್ಷಗಳಿಗೆ ಕೌಂಟರ್ ಕೊಟ್ಟರು. ಜನತೆಯ ತೀರ್ಪನ್ನು ಧಿಕ್ಕರಿಸಿ ನಡೆಸುವ ಹಿಂಬಾಗಿಲ ರಾಜಕಾರಣವನ್ನು ಇತಿಹಾಸದಲ್ಲಿ ಜನತೆ ಎಂದಿಗೂ ಕ್ಷಮಿಸಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ನಾಡಿನ ಮಹಾಜನತೆ ನೀಡಿದ ತೀರ್ಪನ್ನು ಗೌರವಿಸಿ ಸಂವಿಧಾನದ ಆಶಯಗಳ ಪ್ರಕಾರ ವಿರೋಧ ಪಕ್ಷಗಳು ಜವಾಬ್ದಾರಿಯುತವಾಗಿ ನಡೆಯಬೇಕೆಂಬುದನ್ನು ಎಲ್ಲರೂ ನಿರೀಕ್ಷಿಸುತ್ತಾರೆ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಆಶಯವನ್ನ ಉಲ್ಲೇಖಿಸಿದ ಸಿಎಂ ಸಿದ್ದರಾಮಯ್ಯ ಪ್ರತಿಪಕ್ಷಗಳ ವಿರುದ್ಧ ವಾಗ್ಬಾಣ ಬಿಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದೇ ಮುನ್ನೆಚ್ಚರಿಕೆ ನೀಡಿದ್ದರು. ಮೊದಲನೇದಾಗಿ ಜಾತಿ ಮತದ ಆಧಾರದ ಮೇಲೆ ವಿಭಜನೆಯ ರಾಜಕಾರಣ ಮಾಡುವ ವಿಚ್ಛಿದ್ರಕಾರಿ ಶಕ್ತಿಗಳನ್ನು ಅಧಿಕಾರದಿಂದ ದೂರ ಇಡಬೇಕು. ಎರಡನೇದಾಗಿ ಸಂವಿಧಾನಿಕ ಸಂಸ್ಥೆಗಳು ಮತ್ತು ಆಶಯಗಳನ್ನು ಬುಡಮೇಲು ಮಾಡುವ ಮನಸ್ಥಿತಿಯ ವ್ಯಕ್ತಿಗಳನ್ನು ಅಧಿಕಾರದಿಂದ ಮುಲಾಜಿಲ್ಲದೆ ದೂರ ಇಡಬೇಕು. ಅಂತಿಮವಾಗಿ ಸಾಮಾಜಿಕ ಪ್ರಜಾಪ್ರಭುತ್ವ ಇಲ್ಲದ ರಾಜಕೀಯ ಪ್ರಜಾಪ್ರಭುತ್ವ ಉಳಿಯಲು ಸಾಧ್ಯವಿಲ್ಲ ಎಂದು ಅವರು ಎಚ್ಚರಿಸಿದ್ದರು. ಒಟ್ನಲ್ಲಿ ಸ್ವಾತಂತ್ರ್ಯದ ಹಬ್ಬವೂ ಸಹ ರಾಜಕೀಯ ಕೆಸರೆರಚಾಟಕ್ಕೆ ವೇದಿಕೆ ಆಯಿತು. ಸಿದ್ದರಾಮಯ್ಯನವರ ಭಾಷಣದ ವೈಖರಿಗೆ ಪ್ರತಿಪಕ್ಷಗಳನ್ನೇ ನೇರವಾಗಿ ಚುಚ್ಚುವಂತಿದ್ವು. ಏನು ಇದಕ್ಕೆ ವಿರೋಧ ಪಕ್ಷದ ನಾಯಕರು ಅದ್ಯಾವ ರೀತಿ ತಿರುಗೇಟು ನೀಡ್ತಾರೋ, ಇನ್ನು ಅದೇನೇನು ಮಾತಾಡ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.